ಪೀಸಿಗೆ 150 rupees. ವಾವ್, ಗಾರ್ಡನ್ ಅಲ್ಲಿ ಎಷ್ಟೆಲ್ಲ ಯೂಸ್ಫುಲ್ ಥಿಂಗ್ಸ್ ಉಂಟು ಗೊತ್ತಾ. ಅಜ್ಜಿ ಮನೆಗೆ ಈಗ ನಡ್ಕೊಂಡು ಹೋಗ್ತಾ ಇದೀವಿ ನಾವು. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇರೋದು. ನಾವ್ ಅಜ್ಜಿ ಮನೆಗೆ ಬಂದ್ರೆ ನಮಗೆ ಚಾಕ್ಲೇಟ್ ಸಿಗುತ್ತೆ. ಅಜ್ಜಿ ಮನೆಯಲ್ಲಿ ಲೋಟಸ್ ಬಿಟ್ಟಿತ್ತು, ಅದ್ರ ಒಳಗ್ ಮೀನ್ ಸಹ ಇತ್ತು. ನಾನಿಲ್ಲಿ ಮೀನಿಗೆ ಫುಡ್ ಹಾಕ್ತಾ ಇದ್ದೀನಿ. ಒಂದ್ರಲ್ಲಿ ಗೋಲ್ಡನ್ ಫಿಶ್ ಇಟ್ಟಿದ್ದಾರೆ, ಇನ್ನೊಂದ್ರಲ್ಲಿ ಗಪ್ಪಿ ಮೀನ್ ಇಟ್ಟಿದ್ದಾರೆ. ಈ ಗಪ್ಪಿ ಮೀನು ಮರಿ ತೆಗೆಯುತ್ತೆ, ಆದ್ರೆ ಗೋಲ್ಡನ್ ಫಿಶ್ ಮರಿ ತೆಗಿಯಲ್ಲ. ಗೋಲ್ಡನ್ ಫಿಶ್ 8 ಇತ್ತು, ಅದು ಬೆಕ್ಕು ಬಂದು ತಿಂದು ಈಗ ಖಾಲಿ 3 ಉಳಿದಿದೆ. ಅಜ್ಜಿ ಮನೆ ಹೋದಾಗ ಅಜ್ಜಿ ಕಪ್ಪ ರೊಟ್ಟಿ ಮಾಡ್ಕೊಟ್ರು. ಅಜ್ಜಿ ನಮಗೆ ಬಿಸಿ ಬಿಸಿ ಮಾಡ್ಕೊಡುವಾಗ ನಾನು ಮತ್ತು ನನ್ನ ತಂಗಿ ತಿಂತಾ ಇದ್ವಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ಅಜ್ಜಿ ಕೈಯಿಂದ ತಿಂತಿರೋದು. ಇದಕ್ಕೆ ಅವಕಾಡೋ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಇದಕ್ಕೆ ಬೆಣ್ಣೆ ಹಣ್ಣು ಅಥವಾ ಬಟರ್ ಫ್ರೂಟ್ ಹೇಳ್ತಾರೆ. ಇದಕ್ಕೆ ನಮ್ ಕೂರ್ಗಲ್ಲಿ ಅಷ್ಟು ವ್ಯಾಲ್ಯೂ ಇಲ್ಲ, ಆದ್ರೆ ಮಂಗಳೂರಲ್ಲಿ 1 ಪೀಸಿಗೆ 150 rupees. ಕೂರ್ಗಲ್ ಬಟರ್ ಫ್ರೂಟಿಗೆ ಯಾಕೆ ವ್ಯಾಲ್ಯೂ ಇಲ್ಲ ಅಂದ್ರೆ ಇಲ್ಲಿ ಎಲ್ಲರ ಮನೇಲೂ ಬಟರ್ ಫ್ರೂಟ್ ಇರುತ್ತೆ. ಶುಗರ್ ಪೇಷಂಟಿಗೆ ಇದು ತುಂಬಾ ಒಳ್ಳೇದು. ಇದು ವಿವಿಧ ರೀತಿಯಲ್ಲಿ ತಿನ್ಬಹುದು. ಸಲಾದ್, ಮಿಲ್ಕ್ ಶೇಕ್, ಬ್ರೆಡ್ ಟೋಸ್ಟರ್. ಈ ಪುಟ್ ಗಾರ್ಡನ್ ಅಲ್ಲಿ ಎಷ್ಟೆಲ್ಲ ಯೂಸ್ಫುಲ್ ಥಿಂಗ್ಸ್ ಉಂಟು ಗೊತ್ತಾ. ಇದು ಅಮೃತ ಬೆಲ್ಲಿ. ಕೊರೋನಾ ಟೈಮ್ ಅಲ್ಲಿ ಇದ್ರದ್ದು ಜಾಸ್ತಿ ಕಷಾಯ ಎಲ್ಲ ಕುಡಿತಿದ್ರು. ಎಷ್ಟು ಮೆಣಸಿನಕಾಯಿ ಆಗಿದೆ ಅಂತ ನೋಡಿ. ಚೈನಾದಲ್ಲಿರೋರು ಈ ಹಣ್ಣ ಜಾಸ್ತಿ ತಿಂತಾರೆ. ಈ ಫ್ರೂಟ್ ಅದ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡುವ. ಚೆನ್ನಾಗುಂಟು, ಸೂಪರ್. ಅವರೆಕಾಳಾಗಿದೆ ನೋಡಿ. ಸಿಹಿ ಕುಂಬಳದ್ದು ಬೆಳ್ಳಿ ನೋಡಿ. ಗಾರ್ಡನ್ ಫುಲ್ ಮಿಂಟು ತುಂಬಿದೆ. ಓ, ಇಲ್ಲಿ ನೋಡಿ ಬದನೆಕಾಯಿ ಸಹ ಆಗಿದೆ. ಹಾಗೆ ಬದನೆಕಾಯಿ ಹಾಕ್ಲಿಕ್ಕೆ ಟೊಮೆಟೊ ಸಹ ಆಗಿದೆ. ಇದು ಫ್ಲವರ್ ಆಗಿದೆ ಅಲ್ವಾ, ಇದು ಮೂಲಂಗಿ ಕಾಯಿ ಗಿಡ. ಹೌದು, ನಿಮಗೆ ಗನ್ಕೆ ಹಣ್ಣು ಗಿಡ ಗೊತ್ತಾ. ಇದ್ರಲ್ಲಿ ಗ್ರೀನ್ ಕಲರ್ ಕಾಯಿ ಆಗಿದೆಯಲ್ವಾ, ಅದು ಬ್ಲಾಕ್ ಆದ್ಮೇಲೆ ನಾವು ಅದನ್ನ ತಿಂತೀವಿ. ಆ ಸೊಪ್ಪುನೆಲ್ಲ ಪಲ್ಯ ಮಾಡ್ಕೊಳ್ತೀವಿ. ಹಾಗೆ ಒಗ್ಗರಣೆ ಕೊಡಕ್ ಸಾಂಬಾರ್ ಸೊಪ್ಪಿಲ್ಲ ಅಂದ್ರೆ ಆಗ್ತದ, ಅದು ಉಂಟು. ಇದು ಡ್ರ್ಯಾಗನ್ ಫ್ರೂಟ್ ಗಿಡ. ಹಾಗೆ ಪೇರಳೆ ಮರ, ಪಪ್ಪಾಯಿ ಮರ ಸಹ ಉಂಟು. ಹಾಗೆ ದೊಡ್ಡ ಪಾತ್ರೆ ಜ್ಯೂಸ್ ನನ್ನ ಅಜ್ಜಿ ಹೇಳ್ತಾರೆ. ದೊಡ್ಡ ಪತ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದು ಕೆಮ್ಮು, ಶೀತ, ನೆಗಡಿ ಇದ್ರೆ 1 ಕಲ್ಲು ಉಪ್ಪು ಹಾಕಿ ಅದನ್ನು ಸೇವಿಸಿದ್ರೆ, ಹಸಿನೇ ತಿಂದ್ರೆ ಕೆಮ್ಮು ಶೀತ ಕಡಿಮೆ ಆಗುತ್ತದೆ. ಇದು ಮೊಟ್ಟೆ ಹಾಕಿ ಪಲ್ಯ ಮಾಡಿದರೆ ತುಂಬಾ ಟೇಸ್ಟ್. ಕಾಡು ಬದನೆನಾ? ಇದಿಷ್ಟೇನಾ ಅಥವಾ ದೊಡ್ಡದಾಗ್ತದ ಇನ್ನು? ಇದು ಸ್ವಲ್ಪ ದೊಡ್ಡದಾಗ್ತದೆ. ಅರ್ವೆ ಸೊಪ್ಪು ಸಹ ಉಂಟು, ಪಲ್ಯ ಮಾಡಿ ತಿಂತಾರೆ ಇದನ್ನ. ಹಾಗೆ ರಾಮಫಲದ ಗಿಡ ಆಗ್ತಾ ಉಂಟು. ಇದಕ್ಕೆ ಗಜಲಿಂಬೆ ಅಂತ ಹೇಳ್ತಾರೆ. ಅಜ್ಜಿದ್ದು ಮಿನಿ ಗಾರ್ಡನ್ ಹೇಗಿತ್ತು? ತುಂಬಾ ಬ್ಯೂಟಿಫುಲ್ ಇತ್ತು. ಒಂದಿ ಹೂ ಮಾತ್ರ ನೆಡ್ಲಿಲ್ಲ, ಇದ್ರ ಜೊತೆಗೆ ತರಕಾರಿ ಮತ್ತೆ ಏನೆಲ್ಲ ಯೂಸ್ಫುಲ್ ನಮ್ ಹೆಲ್ತಿಗೆಲ್ಲ ಅದೆಲ್ಲ ನಟ್ಟಿದ್ದಾರೆ. ನಾವು ಟೆರೆಸಿಗೆ ಬಂದಿದ್ವಿ, ಇಲ್ಲಿಂದ ವ್ಯೂ ಫುಲ್ ಚೆನ್ನಾಗ್ ಕಾಣಿಸುತ್ತೆ. ನನ್ನ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ಬಾಯ್. ಮುಂದಿನ ವ್ಲಾಗಲ್ಲಿ ಸಿಗುವ.